ಪರೀಕ್ಷೆಗೆ ಮಣ್ಣನ್ನು ತೆಗೆಯೋಕ್ಕಿಂತ ಮುಂಚೆ ಹೊಲದ ಒಂದು ಮೂಲೆಯಿಂದ ನಾವು ಹೊಲವನ್ನು ನೀಟಾಗಿ ಪರೀಕ್ಷೆ ನೋಡಬೇಕಾಗುತ್ತೆ. ಏನಕ್ಕೆ ನೋಡಬೇಕು ಅಂತಂದರೆ, ಹೊಲ ಒಂದು ಕಡೆ ಸಮತಟ್ಟಾಗಿರುತ್ತೆ, ಒಂದು ಕಡೆ ಒಂದು ತೆಗ್ಗು ದಿಬ್ಬ ಇರುತ್ತೆ. ಆಮೇಲೆ ಮಣ್ಣಿನ ಕಲರ್ ಬೇರೆ ಇರುತ್ತೆ, ಒಂದು ಕಡೆ ಕೆಂಪು ಮಣ್ಣು, ಒಂದು ಕಡೆ ಕರಿ ಮಣ್ಣಿರುತ್ತೆ. ಸೊ ಇದನ್ನೆಲ್ಲ ನೋಡಿ ಮಣ್ಣನ್ನು ನಾವು ತೆಗಿಬೇಕಾಗುತ್ತೆ. ಸೊ ನಾವೀಗ ಮಣ್ಣನ್ನು ಯಾವ ಥರ ತೆಗಿಬೇಕು ಅಂದರೆ, 2 ಎಕರೆ ಹೊಲದಲ್ಲಿ ಜಿಗ್ಜ್ಯಾಗ್ ಮ್ಯಾನರಲ್ಲಿ ಪಾಯಿಂಟ್ಗಳನ್ನ ಮಾಡ್ಕೊಂಬಿಟ್ಟು 8ರಿಂದ 10 ಪಾಯಿಂಟ್ಗಳನ್ನ ಮಾಡ್ಕೊಂಬಿಟ್ಟು ಅಲ್ಲಿ ನಾವು ಮಣ್ಣಿನ ಪರೀಕ್ಷೆಗೆ ಮಣ್ಣನ್ನು ತೆಗಿಬೇಕಾಗುತ್ತೆ. ನಾವು ಮಾಡಿರುವಂತಹ ಪಾಯಿಂಟ್ಗಳಲ್ಲಿ ದ್ವಿದಳ ಧಾನ್ಯ ಬೆಳಿತೀವಿ ಮುಂದೆ ಅಂತ ಅಂದರೆ 15 ಸೆಂಟಿಮೀಟರ್ ಆಳದಲ್ಲಿ ವಿ ಶೇಪ್ದಲ್ಲಿ ನಾವು ಮಣ್ಣನ್ನು ಅಗಿಬೇಕಾಗುತ್ತೆ. ಅಥವಾ ನಾವು ತೋಟಗಾರಿಕೆ ಮಾಡ್ತೀವಿ ಅಂದರೆ 30 ಸೆಂಟಿಮೀಟರ್ ಆಳವನ್ನು ತೆಗಿಬೇಕಾಗುತ್ತೆ. ಅದು ಕೂಡ ಸೇಮ್ ವಿ ಶೇಪಲ್ಲೇ ತೆಗೆದ್ಬಿಟ್ಟು 2 ಕಡೆ ಅಪೋಸಿಟ್ ಮ್ಯಾನರಲ್ಲಿ 1 ಇಂಚು ಮಣ್ಣನ್ನು ತೆಗೆದುಬಿಟ್ಟು ನಾವು ಒಂದು ಬುಟ್ಟಿ ಅಥವಾ ಪ್ಲಾಸ್ಟಿಕ್ ಬುಟ್ಟಿಯಲ್ಲಿ ಪ್ಲಾಸ್ಟಿಕ್ ಕವರಲ್ಲಾದರೂ ತೊಗೊಂಡು ಬರಬೇಕಾಗುತ್ತೆ. ಸೊ ಈ ಥರ ತೆಗೆದಿರೋ ಮಣ್ಣನ್ನು ತೊಗೊಂಬಂದು ಒಂದು ನ್ಯೂಸ್ ಪೇಪರ್ ಹಾಸಿ ಅದಕ್ಕೆ ಹಾಕಿ ಎಲ್ಲ ಮಣ್ಣನ್ನು ಸುರಿಬೇಕು. ಸೊ ಅದನ್ನು ಸುರಿದಿರೋ ಮಣ್ಣನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಉಂಡೆ ಥರ ಇದ್ದರೆ ಮಣ್ಣನ್ನು ಪುಡಿ ಮಾಡಿ ಅದರಲ್ಲಿ ಇರೋ ಕಸ ಕಡ್ಡಿ ಹುಲ್ಲು ಅಥವಾ ಹಳೆಯ ಗಿಡದ ಬೇರುಗಳು ಕಲ್ಲು ಎಲ್ಲವನ್ನು ಹಾರಿಸಿ ಹೊರಗಡೆ ಹಾಕಬೇಕು. ನಂತರ ಮಣ್ಣನ್ನು ರೌಂಡ್ ಶೇಪಲ್ಲಿ ಹರಡಬೇಕಾಗುತ್ತೆ. ಸೊ ಹರಡಿದ ರೌಂಡ್ ಶೇಪಲ್ಲಿರೋ ಮಣ್ಣನ್ನು ಪ್ಲಸ್ ಥರ ಕಟ್ ಮಾಡಿಬಿಟ್ಟು, ಅಂದರೆ 4 ಭಾಗಗಳಾಗಿ ಈಕ್ವಲ್ಲಾಗಿ ಬರೋ ಥರ ಕಟ್ ಮಾಡಿಬಿಟ್ಟು 1 ಮತ್ತು 3ನೇ ಭಾಗ ಇಟ್ಕೊಂಡು 2 ಮತ್ತು 4ನೇ ಭಾಗವನ್ನು ತೆಗೆದು ಹೊರಗಡೆ ಹಾಕಬೇಕಾಗುತ್ತೆ. ಅದೇ ಥರ ಮತ್ತೆ 1 ಮತ್ತು 3 ಕೂಡಿಸ್ಬೇಕಾಗುತ್ತೆ. ಮತ್ತೆ ರೌಂಡ್ ಶೇಪಲ್ಲಿ ಹರಡಿಬಿಟ್ಟು 1 ಮತ್ತು 3ನೇ ಭಾಗದಲ್ಲಿರುವ ಮಣ್ಣನ್ನು ಇಟ್ಕೊಂಡ್ಬಿಟ್ಟು 2 ಮತ್ತು 4ನೇ ಭಾಗ ಇರೋ ಮಣ್ಣನ್ನು ತೆಗಿಬೇಕಾಗುತ್ತೆ. ಈ ಪ್ರೊಸೆಸ್ನ ಮತ್ತೆ ರಿಪೀಟ್ ಮಾಡಬೇಕು. ಇದನ್ನು ಕ್ವಾರ್ಟೆಂಟ್ ಟೆಕ್ನಿಕ್ ಅಂತಾರೆ. ಇದನ್ನು ಎಲ್ಲಿವರೆಗೂ ಮಾಡಬೇಕು ಅಂದರೆ, ಆ ಮಣ್ಣು ಅರ್ಧ kg ಅಂದರೆ 500 ಗ್ರಾಮ್ ಬರೋವರೆಗೂ ಇದೇ ಥರ ರಿಪೀಟ್ ಮಾಡಬೇಕು. ಸೊ ಯಾಕೆ 500 ಗ್ರಾಮ್ ಅಂದರೆ ಅರ್ಧ kg ಮಾತ್ರ ಬೇಕು ಅಂತ ಅಂದರೆ, ಲ್ಯಾಬ್ರೇಟ್ರಿ ಟೆಸ್ಟಿಗೆ 500 ಗ್ರಾಮ್ ಮಣ್ಣಿನ ಸ್ಯಾಂಪಲ್ ಸಾಕು. ಅದಕ್ಕೆ ಇದನ್ನು 500 ಗ್ರಾಮ್ ಅಂದರೆ ಅರ್ಧ kg ಬರೋ ತನಕ ನಾವು ಈ ಪ್ರೊಸೆಸ್ನ ರಿಪೀಟ್ ಮಾಡ್ತಾ ಇರಬೇಕು. ಈಗ ಲಾಸ್ಟ್ ಅರ್ಧ kg ಉಳಿದಿರೋ ಮಣ್ಣನ್ನು ಶುಭ್ರವಾದ ಬಟ್ಟೆಯಲ್ಲಿ ಅಥವಾ ಹೊಸ ಪ್ಲಾಸ್ಟಿಕ್ ಕವರಲ್ಲಿ ಹಾಕಬೇಕು. ಯಾವುದಾದ್ರೂ ಹಳೆಯದು ಕೆಮಿಕಲ್ ಅಥವಾ ರಸಗೊಬ್ಬರಗಳು ತಂದಿರುವ ಬ್ಯಾಗ್ಗಳನ್ನ ಯೂಸ್ ಮಾಡಬಾರ್ದು. ನಂತರ ಆ ಕವರ್ ಮೇಲೆ ನೀಟಾಗಿ ಲೇಬಲ್ ಮಾಡಬೇಕು. ಲೇಬಲ್ ತುಂಬ ಇಂಪಾರ್ಟೆಂಟ್. ಏನು ಮಾಡಬೇಕು ಅಂದರೆ, ಹೆಸರು, ಆ ರೈತರ ಹೆಸರು ಬರಿಬೇಕು, ಆಮೇಲೆ ಅಡ್ರೆಸ್ ಬರಿಬೇಕು, ಆ ಹೊಲದ ಸರ್ವೆ ನಂಬರ್ ಬರಿಬೇಕು, ಆಮೇಲೆ ಲಾಸ್ಟ್ ಬೆಳೆದಂತಹ ಬೆಳೆ ಯಾವುದು, ಮುಂದೆ ಬೆಳಿಬೇಕಾಗಿರೋ ಬೆಳೆ ಯಾವುದು, ಮತ್ತು ಲಾಸ್ಟ್ ಯಾವ ಗೊಬ್ಬರಗಳನ್ನು ಹಾಕಿದರು, ಈ ಥರ ಎಲ್ಲ ಇನ್ಫಾರ್ಮೇಷನ್ನ ಒಂದು ಲೇಬಲ್ ಮಾಡಿ ಆ ಕವರ್ಗೆ ಅಂಟಿಸ್ಬೇಕಾಗುತ್ತೆ. ಇದು ಮಣ್ಣಿನ ಪರೀಕ್ಷೆಗೆ ಮಣ್ಣನ್ನು ತೆಗೆಯುವ ಕ್ರಮ ಆಗಿತ್ತು. ಇನ್ನು ಹೊಲಗಳಲ್ಲಿ ಯಾವ ಜಾಗಗಳಲ್ಲಿ ಮಣ್ಣಿನ ಪರೀಕ್ಷೆಗೆ ಮಣ್ಣಿನ ಸ್ಯಾಂಪಲ್ ತೆಗಿಬಾರ್ದು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ಅದನ್ನು ಹೇಳ್ತೀನಿ. ಯಾಕೆಂದರೆ ಇದು ಸ್ವಲ್ಪ ಲಾಂಗ್ ಆಗ್ತಿದೆ ಅಂತ ನಾನು ಇನ್ನೊಂದು ವಿಡಿಯೋನ ಮಣ್ಣಿನ ಪರೀಕ್ಷೆಯ ಎಲ್ಲ ಮಾಹಿತಿಗಳನ್ನು ಅಲ್ಲಿ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನೀವು ಯಾರು ನನ್ನ ವಿಡಿಯೋನ ಮೊದಲು ನೋಡ್ತಾ ಇದ್ದೀರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ. ಆಮೇಲೆ ನಿಮಗೆ ಏನಾದರೂ ಕ್ವಶನ್ ಕೇಳಬೇಕು ಅನಿಸಿದರೆ ದಯವಿಟ್ಟು ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಉತ್ತರಿಸ್ತೀನಿ. ನಮಸ್ಕಾರ.